ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಅಂದರೆ KRIDLನ ಕಾಮಗಾರಿಗಳೆಂದರೆ ಕಳಪೆ ಎನ್ನುವ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಲೇ ಇವೆ. ಇದೀಗ ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದಲ್ಲಿ ನಿರ್ಮಿಸಿರುವ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡ ಸಾರ್ವಜನಿಕರ ಈ ದೂರುಗಳಿಗೆ ಜೀವಂತ ಸಾಕ್ಷಿಯಾಗಿದೆ. ಕಟ್ಟಡ ಉದ್ಘಾಟನೆಯಾಗಿ ಕೆಲವೇ ದಿನಗಳಲ್ಲಿ ಸೋರುತ್ತಿದ್ದು ಕಳಪೆ ಕಾಮಗಾರಿ ಪ್ರಶ್ನಿಸಿದ SDMC ಸದಸ್ಯರಿಗೆ ಅಧಿಕಾರಿಗಳು ದರ್ಪದ ಸವಾಲು ಹಾಕಿದ್ದಾರೆ. ಈ ಕುರಿತ ವಿಶೇಷ ವರದಿ ಇಲ್ಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2023-24ನೇ ಸಾಲಿನ ಮೈಕ್ರೋ ಯೋಜನೆಯಲ್ಲಿ ಬರೋಬ್ಬರಿ 1,14,00,000 ರೂಪಾಯಿ ವೆಚ್ಚದಲ್ಲಿ ಹಿರೇಬನ್ನಿಗೋಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಿಸಲಾಗಿದೆ. ಕಳೆದ ಮಾರ್ಚ್ 5ರಂದು ಈ ಕಟ್ಟಡವನ್ನು ಉದ್ಘಾಟಿಸಲಾಗಿದ್ದು ತರಗತಿಗಳು ಕೂಡ ಆರಂಭವಾಗಿವೆ. ಆದರೆ ಇತ್ತೀಚೆಗೆ ಸುರಿದ ಸಣ್ಣ ಜಿನುಗು ಮಳೆಗೆ ಶಾಲೆಯ ಮೇಲ್ಛಾವಣಿ ಸೋರಲಾರಂಭಿಸಿದೆ. ಹೊಸ ಕಟ್ಟಡದ ಕಾಂಕ್ರೀಟ್ನಲ್ಲಿ ಆಗಲೇ ಬಿರುಕು ಕಾಣಿಸಿಕೊಂಡಿದ್ದು KRIDLನ ಕಳಪೆ ಕಾಮಗಾರಿಯ ಬಣ್ಣ ಬಯಲಾಗಿದೆ. ಕೋಟಿಗಟ್ಟಲೆ ಹಣ ಸುರಿದರೂ ಮಕ್ಕಳಿಗೆ ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ಸಣ್ಣ ಪ್ರಮಾಣದಲ್ಲಿ ಸುರಿದ ಮಳೆಗೆ ಈ ರೀತಿ ತೊಟ್ಟು ಕೂತಿದ್ದು ಭಾರಿ ಪ್ರಮಾಣದ ಮಳೆಯಾದರೆ ಮಕ್ಕಳ ಗತಿಯೇನು ಎಂಬ ಆತಂಕ ಪೋಷಕರನ್ನು ಕಾಡುತ್ತಿದೆ. ಮೇಲ್ನೋಟಕ್ಕೆ ಕಾಮಗಾರಿ ಕಳಪೆ ಎಂಬುದು ಸಾಬೀತಾಗುತ್ತಿರುವುದರಿಂದ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಕಟ್ಟಡವನ್ನು ಅಧಿಕೃತವಾಗಿ ಸುಪರ್ದಿಗೆ ಪಡೆದುಕೊಳ್ಳಲು ನಿರಾಕರಿಸುತ್ತಿದ್ದಾರೆ. ಕಟ್ಟಡ ಹಸ್ತಾಂತರದ ವಿಚಾರ ಇದೀಗ SDMC ಹಾಗೂ KRIDL ಅಧಿಕಾರಿ ಇರ್ಫಾನ್ ಪಠಾಣ್ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ. ಮೊದಲು ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಯಬೇಕು. ಎಲ್ಲಾ ವ್ಯವಸ್ಥೆ ಆದ ಮೇಲಷ್ಟೇ ಸುಪರ್ದಿಗೆ ಪಡೆಯುತ್ತೇವೆ ಎಂದು SDMC ಉಪಾಧ್ಯಕ್ಷ ರಮೇಶ್ ಹಾಗೂ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಧಿಕಾರಿ ಇರ್ಫಾನ್ ಪಠಾಣ್ ಅದು ಹೇಗೆ ಪಡೆಯಲ್ಲ, ನಾನು ನೋಡಿಕೊಳ್ಳುವೆ ಎಂದು ದರ್ಪದ ಸವಾಲು ಹಾಕಿದ್ದಾರೆ. ಇವರಿಬ್ಬರ ನಡುವಿನ ಈ ಮೊಬೈಲ್ ಸಂಭಾಷಣೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ರೀ. ಹಾ ಸರ್, ಅದರಿಪ್ಪ ಹ್ಯಾಂಡ್ ಓವರ್ ಇಂದ ಏನಾಯ್ತು ಅಂತ ಹೇಳಿ ಕೇಳಕ ನಾನು ಮಾಡಿದೆ. ಲಾಸ್ಟ್ ಟೈಮ್ ಮಾಡಿದ್ದೆ ಎತ್ತಲಿಲ್ಲ, ನೀವು ಎತ್ತಲಿಲ್ಲ, ಅಧ್ಯಕ್ಷರು ಎತ್ತಲಿಲ್ಲ, ನಿಮ್ಮ HM ಎತ್ತಲಿಲ್ಲ. ಹೌದಾ ಸರ್? ಅದಕ್ಕೆ ಇವತ್ತು ಹೆಚ್ಚಿದೆ. ಇಲ್ರಿ, ನಾ ಇಲ್ಲಿ ಒಂದೇ ಕೆಲಸ ಮಾಡಕತ್ತೀನಿ ಸರ್. ಈಗ ಅದೇ ಮೂಲ ಸೌಕರ್ಯ ಅಂತ ನಿಮ್ಮ ಸರ್, ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಅದೇ ಆ ಕಳಪೆ ಕಾಮಗಾರಿ ಆಗಿದ್ರಿಂದ ನಮ್ಮ ಅದರ ಒಂದ್ ಕೆಲಸ ಮಾಡ್ರಿ, ನಾನು ನಾಳೆ ಮಂಗಳವಾರ ಲೆಟರ್ ಬರೀತೀನಿ ಸ್ಕೂಲಿಗೆ. ಆ ಸಾಲಿಗೆ ಚಾಲು ಕೊಡ್ರಿ ನಮ್ ಕೈಯಾಗ. ಆಯ್ತು ಬರ್ರಿ. ಹ್ಯಾಂಡ್ ಓವರ್ ಆಗಿ ನೀವು ಶಾಲೆ ಒಳಗೆ ಹೋಗ್ರಿ, ಮಕ್ಕಳು ಸೇರಿಸ. ಹ್ಯಾಂಡ್ ಓವರ್ ಆದ ಒಳಗೆ ಹೆಂಗ್ ಹೋದ್ರಿ ನಾವು? ಅದೊಂದು ಈಗ ಆಮೇಲೆ ನಾವು ಮೊನ್ನೆ ಗೃಹ ಪ್ರವೇಶ ಮಕ್ಕಳ ಸ್ಕೂಲ್ ಒಳಗೆ ಹೆಂಗ್ ಹೋದ್ರಿ ನೀವು? ಯಾರ ನೀವು ಹ್ಯಾಂಡ್ ಓವರ್ ಎಲ್ಲ ಸ್ಕೂಲ್ ಒಳಗೆ ಎದಕ್ಕೆ ಹೋದ್ರಿ? ಮತ್ತೆ ನೀವಲ್ಲ ಸರ್ ಮಾಡೋದ್ ಹೇಳಿದ್ದೆ, ನಾವಲ್ಲ. ಒಳಗೆ ಮಕ್ಕಳು ಒಳಗೆ ಕರ್ಕೊಂಡು ಹೋಗ್ರಿ ನಾವ್ ಹೇಳಿಲ್ಲ. ಅಲ್ಲ, ಬಿಲ್ಡಿಂಗ್ ಓಪನ್ ಮಾಡ್ರಿ ಅಂತ ನೀವೇ ಓಪನಿಂಗ್ ಮಾಡಕ್ ನೀವೇ ನಾವ್ ಹೇಳಿಲ್ಲ. ಆ ದೊಡ್ಡ ಹುಡುಗ ಕಡೆಯಿಂದ ನೀವೇ ಹೆಂಗ್ ರಿಬ್ಬನ್ ಕಟ್ ಮಾಡ್ತೀವ್ರಿ? ರಿಬ್ಬನ್ ಕಟ್ ಮಾಡಿದ್ರೆ ಮತ್ತೆ ಹ್ಯಾಂಡ್ ಓವರ್ ಇಲ್ಲ ಅದು. ಮತ್ತೆ ಹೌದು, ನೀವ ಎಂಡ್ ಅವರ್ ಆಗೈತೆ ನೋಡ್ರಿ, ಎಲ್ಲ ಬೀಗ ಗೀಗ ಎಲ್ಲ ತಗೋರಿ ಅಂತ ನೀವ್ ಅಲ್ಲಿ ಕೊಟ್ಟಿದ್, ನಾವಲ್ಲ ಸರ್. ಆಯ್ತಾ, ನಾ ಏನ್ ಮಾಡಕ್ ಮಾಡ್ತಾ ಇಡ್ತೀನಿ. ಆಯ್ತು ಸರ್, ನೀವು ಮಾಡಿ ನಾನು ಮಾಡಿದ್, ನಾನು ಎಲ್ಲ ದಾಖಲಾತಿ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ನಾನು. ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ಶಾಲಾ ಕಟ್ಟಡಗಳು ಕಳಪೆ ಕಾಮಗಾರಿಯ ಅಡಿಪಾಯದ ಮೇಲೆ ನಿಂತಿರುವುದು ನಿಜಕ್ಕೂ ವಿಪರ್ಯಾಸ. ಮೇಲಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡಲೇ ಈ ಕಟ್ಟಡದ ಗುಣಮಟ್ಟ ಪರಿಶೀಲನೆ ನಡೆಸಿ ಬೇಜವಾಬ್ದಾರಿ ಹಾಗೂ ದರ್ಪ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಹಿರೇಬನ್ನಿಗೋಳ ಗ್ರಾಮಸ್ಥರ ಆಗ್ರಹವಾಗಿದೆ. ವಿಶ್ವನಾಥ್, ವಿ ಸೊಪ್ಪಿಮಠ, ವಿಶ್ವದನಿ ನ್ಯೂಸ್. ಏನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಹಿಂದೆ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಅಂಗಡಿಯಲ್ಲಿ ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಜೊತೆಗೆ ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ಗಳನ್ನು ಹಾಕಿಕೊಡಲಾಗುತ್ತದೆ.
ಇದು ಕುಷ್ಟಗಿಯ ಕಂದಕೂರ್ ಜ್ಯುವೆಲರಿ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಶಿವಶಕ್ತಿ ಅಂಗಡಿಯ ವಿಶೇಷತೆಯಾಗಿದೆ. ಹಿಂದೆ ಅಂಗಡಿಗೊಮ್ಮೆ ಭೇಟಿ ನೀಡಿ